ಸರಣಿ ಹೃದಯಾಘಾತದಿಂದ ಈಗಾಗಲೇ ಹೇಳಿದಂಗೆ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಮೈಸೂರಿನಲ್ಲಿ ಜಯದೇವ ಆಸ್ಪತ್ರೆಗೆ ಜನ ಓಡೋಡಿ ಬರ್ತಾ ಇದ್ದಾರೆ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಫುಲ್ ಕ್ಯೂ ಇದೆ. ಯಾಕಂದ್ರೆ ಜನರಿಗೆ ಅಷ್ಟು ಭೀತಿ ಇದೆ, ಆತಂಕ ಇದೆ. ಚೆನ್ನಾಗಿದ್ದವರೇ ಹೃದಯಾಘಾತದಿಂದ ಹೋಗ್ತಿದ್ದಾರೆ ಅಂದಾಗ ನಮ್ಮ ದೇಹ ಸ್ಥಿತಿ, ನಮ್ಮ ಹೃದಯ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ಅವರು ಅರ್ಥಕೊಳ್ಬೇಕಾಗಿದೆ. ಹಾಗಾಗಿನೇ ತಪಾಸಣೆಗೆ ಮುಂದಾಗ್ತಿದ್ದಾರೆ. ಇಂದು ಸಾವಿರಾರು ಸಂಖ್ಯೆಯಲ್ಲಿ ಜನರು ಮೈಸೂರಿನ ಜಯದೇವ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಹೃದಯ ತಪಾಸಣೆಗೋಸ್ಕರ. ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲ್ತಾ ಇರುವವರು, ಯಾವುದೇ ರೀತಿಯ ಸಮಸ್ಯೆ ಇಲ್ಲದೇ ಇರುವವರು, ಈಗಾಗಲೇ ಹೃದಯಾಘಾತಕ್ಕೆ ಒಳಗಾಗಿ ಚಿಕಿತ್ಸೆಯನ್ನು ಪಡಿತಾ ಇರುವವರು, ಇನ್ನು ಈಗ ಆಗ್ತಾ ಇರುವಂತಹ ಹೃದಯಾಘಾತಗಳ ಸಾವಿನ ಸರಣಿಯನ್ನ ಕೇಳಿ ಆತಂಕಕ್ಕೆ ಒಳಗಾಗಿ ಬರ್ತಾ ಇರುವವರು, ಎಲ್ಲ ಕ್ಯಾಟಗರಿಯ ಜನ ಇದ್ದಾರೆ ಇಲ್ಲಿ. ಸಾವಿರಕ್ಕೂ ಅಧಿಕ ಜನ ಬಂದಿರುವುದು. ಸರತಿ ಸಾಲಿನಲ್ಲಿ ಕ್ಯೂ ಎಲ್ಲಿ ತನಕ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಗೇಟ್ ತನಕನೂ ಇದೆ. ಎಷ್ಟು ಹೊತ್ತಾದರೂ ಪರವಾಗಿಲ್ಲ, ಕಂಪ್ಲೀಟ್ ಆಗಿ ನಮ್ಮ ಹೃದಯವನ್ನು ತಪಾಸಣೆ ಮಾಡಿಸ್ಕೊಂಡು ವೈದ್ಯರಿಂದ ಒಂದಷ್ಟು ಸಲಹೆ ಸೂಚನೆಗಳನ್ನು ಪಡ್ಕೊಂಡೇ ನಾವು ಹೋಗೋದು ಅಂತ ಹೇಳಿ ಜನ ಜಯದೇವ ಆಸ್ಪತ್ರೆಯಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ. ಬರೀ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಮಾತ್ರ ಇದು ಸೀಮಿತವಾಗಿಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದೇ ರೀತಿಯ ಚಿತ್ರಣ ಕಂಡು ಬರ್ತಾ ಇದೆ. ಪ್ರತಿನಿತ್ಯ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಹೃದಯ ತಪಾಸಣೆಗೆ ಒಳಗಾಗ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಇತ್ತು, ನೂರಾರು ಸಂಖ್ಯೆಯಲ್ಲಿ ಜನ ಬಂದು ಚಿಕಿತ್ಸೆಯನ್ನ ಪಡ್ಕೊಳ್ಳೋದು ಅಥವಾ ತಪಾಸಣೆಗೆ ಒಳಪಡುವುದಿತ್ತು. ಆದರೆ ಇದೀಗ ಸಂಖ್ಯೆ ಇದೆಯಲ್ಲ, ದುಪ್ಪಟ್ಟಾಗಿರೋದು ಆತಂಕಕಾರಿ.